ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಆಕ್ಯುಪಂಚರ್, ಆಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ.ವಿ. ಮಹಾದೇವ್. ನಾವು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ನೋಡ್ತಾ ಇರ್ತೀವಿ. ತಂದೆ ತಾಯಿಗಳು ವಯಸ್ಸಾದಂಥ ಕಾಲದಲ್ಲಿ ಕೆಲವು ಮಕ್ಕಳುಗಳು ಅವರ ಆಸ್ತಿಗೋಸ್ಕರ, ಅವರ ಒಡವೆಗೋಸ್ಕರ, ಅವರ ಹಣಕ್ಕೋಸ್ಕರ ತಂದೆ ತಾಯಿಗಳನ್ನು ಅನಾಥಾಶ್ರಮಕ್ಕೆ ಬಿಡುವಂತಹದ್ದು, ಕೊಲೆ ಮಾಡುವಂತಹದ್ದು, ಅವ್ರಿಗೆ ಏನಾದರೂ ಮಾಡಿ ಬೇಗ ಅವ್ರಿಗೆ ಇಲ್ಲಿಂದ ಭೂಮಿನ ಬಿಡಿಸುವಂತಹ ಕೆಲಸಗಳನ್ನು ಮಾಡ್ತಾರೆ. ಅದು ಇನ್ಕ್ಲೂಡ್ ನಮ್ಮ ಫ್ಯಾಮಿಲಿನಲ್ಲೂ ಕೂಡ, ಅಂದರೆ ಇನ್ಕ್ಲೂಡ್ ನಾನು ಓಪನ್ನಾಗಿ ಹೇಳ್ತೀನಿ, ನಮ್ಮ ತಾಯಿಗೂ ಕೂಡ ಅದೇ ಆಗಿದ್ದು. ನೋಡಿ, ಇವರು ಹೆಸರೇನವ್ರದ್ದು? ಪದ್ಮಾವತಿ. ನೋಡಿ, ಪದ್ಮಾವತಿ ಅಮ್ಮ ಅಂಥೇಳಿ. ಇವ್ರಿಗೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಆಗಿ ಪೇಸ್ ಮೇಕರ್ ಹಾಕಿದ್ದಾರೆ ಮತ್ತು ಸ್ವಲ್ಪ ಪ್ಯಾರಾಲಿಸಿಸ್ ಆಗಿದೆ. ಅವ್ರಿಗೆ ಏಜ್ ಬಂದು 98, ಇನ್ನು 2 ಇಯರ್ಸ್ ಹೋದರೆ 100 ಇಯರ್ಸ್. ಈ ಏಜಲ್ಲಿ ಅವರ ಮಗ ಗುರುರಾಜ್ ಅಂತೇಳಿ, ಅವರ ಹೆಣ್ಣುಮಕ್ಳುಗಳು 4 ಜನ ಇದ್ದಾರೆ. ಇವಾಗ ಪ್ರೆಸೆಂಟ್ 2 ಹೆಣ್ಮಕ್ಳಿದ್ದಾರೆ. ಇನ್ನೊಬ್ಬರು ಸ್ಕೂಲ್ಗೆ ಹೋಗಿದ್ದಾರೆ. ಈಗಲೂ ಕೂಡ ಅವ್ರ ಅಮ್ಮನಿಗೆ ಇನ್ನೇನು ಹತ್ತತ್ರದಲ್ಲಿ 100 ಏಜ್ ಆಗ್ತಾ ಇದೆ. ಈಗಲೂ ಕೂಡ ನಾನು ಇವಾಗ ಅವ್ರು ಒಂದು 10 ಡೇಸಿಂದ ಟ್ರೀಟ್ಮೆಂಟ್ ಕೊಡೋಕ್ಕೆ ಬಂದಿದ್ದೀನಿ. ಅವ್ರು ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ಟ್ರೀಟ್ಮೆಂಟ್ ತೊಗೊಂಡು ಸ್ವಲ್ಪ ಅವ್ರಿಗೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಆಗಿ ಪಾಪ ತುಂಬ ಪ್ರಾಬ್ಲಮ್ನಲ್ಲಿ ಸಿಗಾಕೊಂಡಿದ್ದಾರೆ. ಅದರಿಂದ ಅವ್ರಿಗೆ ಮಾತಿನ ಸಮಸ್ಯೆ, ಮಾತು ಬರ್ತಾ ಇಲ್ಲ, ಜೊತೆಗೆ ಊಟ ನುಂಗೋದಕ್ಕೆ ಆಗ್ತಿರ್ಲಿಲ್ಲ. ಇವರ ಮೊದಲನೇ ಸಿಸ್ಟರ್ ಬಂದು, ಟೀಚರ್ ಬಂದು ನನ್ನ ಹತ್ರ ಸೋರಿಯಾಸಿಸ್ಸು ಮತ್ತು ಬೇರೆ ಬೇರೆ ಸ್ವಲ್ಪ ಪ್ರಾಬ್ಲಮ್ಸ್ಗೆ ಮತ್ತು ಥೈರಾಯ್ಡ್ಗೆ ಇದಕ್ಕೆಲ್ಲ ನನ್ನ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿದ್ರು. ಸಿನ್ಸ್ ಒಂದು 2 ಇಯರ್ಸಿಂದ ಅವ್ರದ್ದು ಏನೇ ಹೆಲ್ತ್ ಇಶ್ಯೂಸರು ನನ್ನ ಹತ್ರ ಬರ್ತಿದ್ದಾರೆ. ಅವರು ಹೇಳಿದ್ರು, ನಮ್ಮ ತಾಯಿಗೆ ಈ ಥರ ಪ್ರಾಬ್ಲಮ್ ಆಗೋಗಿದೆ. ತುಂಬ ಯಾವುದೋ ಅವ್ರಿಗೆ ಪ್ಯಾರಾಲಿಸಿಸ್ ಆಗಿ ಮಾತು ನಿಂತೋಗಿದೆ, ಅಥವಾ ಅದು ಮೆಡಿಸನ್ಸಿಂದ ಇರ್ಬೋದು, ಅಥವಾ ಬೇರೆ ಯಾವುದೋ ರೀಸನಿಂದ ದಯಮಾಡಿ ನಮ್ಮ ತಾಯಿ ನಮಗೆ ಪ್ರಾಣ. ನಮಗೆ ಅವ್ರು ಏನೇ ಆಸ್ತಿ ಇಡದೇ ಇದ್ರೂ ಪರವಾಗಿಲ್ಲ. ಅವರೇನು ಆಸ್ತಿ ಇಟ್ಟಿಲ್ಲ. ಕೆಲವ್ರ ಮಕ್ಳು ಎಂಬೋದು ಅಜ್ಜಿದ ಹತ್ರ ಬೇಕಾದಷ್ಟು ಪ್ರಾಪರ್ಟಿ ಇರಬಹುದು, ಪ್ರಾಪರ್ಟಿಗೋಸ್ಕರ ಮಕ್ಕಳು ನೋಡ್ಕೋತಿದ್ದಾರೆ, ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಅಂತ ಹೇಳ್ಬೋದು ಕೆಲವರೆಲ್ಲ ನೋಡಿದವರು. ಅವ್ರೇನು ಪ್ರಾಪರ್ಟಿ ಇರ್ತಿದ್ದೆ, ಬಟ್ ಅವರು ಆ ಮಕ್ಕಳಿಗೆ ಕೊಟ್ಟಿರುವಂಥ ಪ್ರಾಪರ್ಟಿ ಅವ್ರ ಮನಸ್ಸಲ್ಲಿ, ಇವಾಗ ಈ ಗಂಡು ಮಕ್ಕಳು ಹೆಣ್ಮಕ್ಳು ಮೈಂಡಲ್ಲಿ ಏನಿದೆ ಅಂದರೆ, ಸುಮಾರು 70 ವರ್ಷ 60 ವರ್ಷ 70 ವರ್ಷಗಳ ಹಿಂದೆ ಜನಜೀವನ ಹೇಗಿತ್ತು ಅಂತ ನಿಮಗೆಲ್ಲ ಗೊತ್ತಿದೆ. ತುಂಬ ಕಷ್ಟದಲ್ಲಿ ಮಕ್ಕಳನ್ನು ಸಾಕಬೇಕಾಗಿತ್ತು. ಊಟಕ್ಕೆ ಬಟ್ಟೆಗೆ ಇಲ್ಲದಿರುವಂತಹ ಕಾಲದಲ್ಲಿ ನಮ್ಮನ್ನು ತುಂಬ ಅಂಗೈ ಮೇಲೆ ಬೆಣ್ಣೆ ಇಟ್ಕೊಂಡಾಗೆ ಅಷ್ಟು ಸೇಫಾಗಿ, ಅಷ್ಟು ಕಷ್ಟದ ದಿನಗಳಲ್ಲಿ ನಮ್ಮನ್ನು ಸಾಕಿದ್ದಾರೆ. ನಮ್ಗೆ ಅವ್ರು ₹1 ಪ್ರಾಪರ್ಟಿ ಏನು ಬೇಕಿಲ್ಲ ನಮಗೆ. ಆದರೂ ಅವ್ರು ಏನು ಇಟ್ಟಿಲ್ಲ. ಈಗ ಕೆಲವ್ರು ನೋಡಿದ್ರಿಗೆಲ್ಲ ಅಜ್ಜಿದೇನೋ ಬೇಕಾದ ಪ್ರಾಪರ್ಟಿ ಇರ್ಬೋದು, ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ ಅನ್ನೋದು ಅದು ನಮ್ಮ ಮೂರ್ಖತನ ಆಗ್ತದೆ. ನಾನು ತುಂಬ ಸಾವಿರಾರು ಪೇಷೆಂಟ್ಗಳನ್ನು ನೋಡಿದ್ದೀನಿ, ಲಕ್ಷಾಂತರ ಪೇಷೆಂಟ್ಗಳನ್ನು ನೋಡಿದ್ದೀನಿ. ಹಲವಾರು ಮನೆಗಳಿಗೆ ನಾನು ಟ್ರೀಟ್ಮೆಂಟ್ ಮಾಡೋದಕ್ಕೆ ಹೋಗ್ತೀನಿ. ಒಂದು ಮಕ್ಕಳು ಮತ್ತು ತಾಯಿ ಒಂದು ಬಾಂಡಿಂಗ್, ತಾಯಿನ ಇಷ್ಟು ವಯಸ್ಸಾದ್ರೂ ಆಲ್ರೆಡಿ ಒಂದು ಏನು ಲಕ್ಷಾಂತರ ರೂಪಾಯಿ ದುಡ್ಡು ಕಳ್ಕೊಂಡ್ಬಿಟ್ಟಿದ್ದಾರೆ, ಏನೋ ಒಂದು 15-20 ಲಕ್ಷ ಕಳ್ಕೊಂಡಿರ್ಬೋದು ಅವ್ರಿಗೋಸ್ಕರ. ಆದರೂ ಕೂಡ ಅವ್ರ ಅಮ್ಮಂದು ₹1 ಕಾಸಿಲ್ಲದೆ ಇದ್ರು ಇವರು ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ರು ಈಗಲೂ ಕೂಡ ನಮ್ಮಮ್ಮ ಇನ್ನೂ ಚೆನ್ನಾಗಿರಬೇಕು, ಅವ್ರು ಇನ್ನೂ ಬದುಕಬೇಕು, ಇನ್ನೂ 10 ವರ್ಷ ಅವರು ಚೆನ್ನಾಗಿರಬೇಕು ಅನ್ನುವಂತಹ ಉದ್ದೇಶದಿಂದ ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನಮ್ಮ ಜೀವನ ಆದರೂ ಕೊಟ್ಟು ನಮ್ಮ ಅಮ್ಮನ ಉಳಿಸ್ಕೋತೀವಿ, ನಮ್ಮ ಅಮ್ಮನಿಗೆ ಮಾತು ಬರೋ ಥರ ಮಾಡಿಕೊಡಿ, ಅಟ್ಲೀಸ್ಟ್ ಅವರು ಊಟ ಮಾಡೋ ಥರ ಮಾಡಿಕೊಡಿ, ಅವ್ರು ಊಟ ಮಾಡಲಿಲ್ಲ ಅಂದರೆ ಬೇಗ ಅವ್ರು ತೀರೋಗ್ತಾರೆ ಅನ್ನುವಂತಹ ಮನಸ್ಥಿತಿ ಇರುವಂತಹ ಮಕ್ಕಳನ್ನು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ನಮ್ಮ ಫ್ಯಾಮಿಲಿನಲ್ಲಿ, ಅಂದರೆ ನಮ್ಮ ತಾಯಿಗೆ, ನಾನು ಇದನ್ನು ಈ ವಿಡಿಯೋದಲ್ಲಿ ಓಪನ್ನಾಗಿ ಹೇಳ್ತೀನಿ, ಯಾರು ಬೇಕಾದರೂ ನನ್ನ ಹತ್ರ ಬನ್ನಿ, ನನ್ನ ಕೇಳಿ ಪರವಾಗಿಲ್ಲ. ನಮ್ಮ ತಾಯಿ ಊರಲ್ಲಿದ್ದಾಗ ಇದೇ ಥರ ಹೆಲ್ತಿಯಾಗಿದ್ದರು. ಈ ಏನು 6 ಜನ ಮಕ್ಕಳಿದ್ದೀರಿ, ನಿಮಗೇನಾದರೂ ಸ್ವಲ್ಪ ಮಾನವೀಯತೆ ಅನ್ನೋದಿದ್ದರೆ, ಅಥವಾ ನಿಮಗೇನಾದರೂ ಮನುಷ್ಯತ್ವ ಇದ್ದರೆ ಕುಂತ್ಕೊಂಡು ಸ್ವಲ್ಪ ಧ್ಯಾನದಲ್ಲಿ ಯೋಚನೆ ಮಾಡಿ. ಇದೇ ಸ್ಥಿತಿನಲ್ಲಿ ನಮ್ಮ ತಾಯಿ ನಮ್ಮೆಲ್ಲರನ್ನೂ ಸಾಕಿದ್ದು. ಅದೆಂತೆಂತಹ ಕಷ್ಟದ ಪರಿಸ್ಥಿತಿಗಳಲ್ಲಿ ಅವರು ನಮ್ಮನ್ನು ಸಾಕಿದ್ದಾರೆ ಅಂತ ಅದು ನನಗೆ ಗೊತ್ತಿದೆ. ಆಗಿದ್ದರೆ ನೀನು ಅಂತಹ ದೊಡ್ಡ ಮನುಷ್ಯ, ನೀನು ಅಂತಹ ಗುರು, ನೀನಂತಹ ವೈದ್ಯ, ನೀನು ತಾಯಿ ನೋಡ್ಕೋಬೇಕಿನ್ನೋದು ನಿಮ್ಮ ಏನಾದರೂ ನಿಮ್ಮ ಕ್ವಶನ್ ಆಗಿದ್ದಿದ್ರೆ, ಯಾಕೆ ನೋಡ್ಕೊಳ್ಳಿಲ್ಲ ಅನ್ನೋದು ನಿಮ್ಮ ಕ್ವಶನ್ ಆದರೆ, ಫಾರ್ ಎಕ್ಸಾಂಪಲ್
ಇವಾಗ ನಾವು ಅವ್ರಿಗೆ ಒಂದು ನೆಬ್ಲೈಜೇಷನ್ ಮಿಷನ್ ಹಾಕ್ತೀವಿ, ಅದು ಸುಸ್ಥಿತಿನಲ್ಲಿ ಇರಬೇಕಾದ್ರೆ, ಅದು ಚೆನ್ನಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಟೈಮ್ನಲ್ಲಿ ನನ್ನ ಹ್ಯಾಂಡ್ ಓವರ್ಗೆ ಲಕ್ಷ ದಿನ ಕೇಳಿದ್ದೀನಿ. ಸೊ ತಾಯಿನ ನನ್ನ ಹ್ಯಾಂಡ್ ಓವರ್ ಕೊಡಿ, ಅವ್ರು ಹೇಗೆ ಆಡ್ತಾರೋ ಹಾಗೆ ಆಡಿಸ್ಬೇಡಿ, ಅವ್ರು ಯಾವ್ಯಾವ ಮೆಡಿಸಿನ್ಸ್ ಕೊಡ್ತಾರೆ ಅಲ್ಲಿ ಕೊಡಿಸ್ಬೇಡಿ, ಪೂರ್ತಿ ಇಲ್ಲಮ್ಮ ಅವ್ರ ಹತ್ರ ಇರಬೇಕು ನೀನು. ಸೊ ಅಲ್ಲೇನು ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಆಯುರ್ವೇದನ ಅಲ್ಲಿ ಕೊಡಿಸ್ಕೋಬೇಕು, ಅವ್ರು ಏನು ಡಯಟ್ ಹೇಳ್ತಾರೆ ಅದನ್ನು ಫಾಲೋ ಮಾಡಬೇಕು, ಅವ್ರ ಮನೆಯಲ್ಲೇ ಇರಬೇಕು, ಯಾವಾಗಲಾದರೂ ಒಂದೊಂದು ಸರಿ ಮಾತ್ರ ನಮ್ಮ ಮನೆಗೆ ಬರಬೇಕು. ಈ ಥರ ಹೆಣ್ಣುಮಕ್ಳುಗಳು, ಗಂಡು ಮಕ್ಕಳುಗಳು, ಸೊಸೆಯಂದಿರು ಎಲ್ಲ ಸ್ಟ್ರಿಕ್ಟಾಗಿ ಹೇಳಿದಿದ್ರೆ ನಮ್ಮ ತಾಯಿ ಇವತ್ತು ಬದುಕೊಂತಾ ಇದ್ರು. ನೋಡಿ, ನಾನು ಈ ಥರದವ್ರಲ್ಲೆಲ್ಲ ಕೆಲವೊಂದು ವಿಡಿಯೋಗಳನ್ನು ಮಾಡೋದಕ್ಕಾಗೋದಿಲ್ಲ. ಒಬ್ಬ ಮನುಷ್ಯ ಅಥವಾ ನಾರ್ಮಲ್ ಪೀಪಲ್ ಎಲ್ಲೆಲ್ಲಿ ಒಂದು ಹೆಣ್ಣು ಮಕ್ಕಳನ್ನ ಮುಟ್ಟಬಾರ್ದೋ ಅಂಥ ಕಡೆ ಎಲ್ಲ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ. ಸೊ ಊಟ ಮಾಡಿಸ್ತೀನಿ, ನಾಲಿಗೆಗೆ ಬೆರಳು ಬಾಯಿ ಕೈ ಹಾಕ್ತೀನಿ. ಸೊ ಮತ್ತು ಮೂತ್ರ ಮಾಡುವಂತಹ ಜಾಗಕ್ಕಾಗಲಿ ಅಥವಾ ಮೋಷನ್ ಮಾಡುವಂತಹ ಜಾಗಕ್ಕಾಗಲಿ ಇಂಥ ಕಡೆಲ್ಲ ಯಾವುದೇ ಸಂಕೋಚ ಇಲ್ಲದೆ, ಅದು ಯಾವುದೇ ವಯಸ್ಸು, ಸಣ್ಣ ಮಕ್ಕಳಿಂದ ಹಿಡಿದು ಸೊ 100-120 ವಯೋವೃದ್ಧರಿಗೆ, ನಾನು ಎಕ್ಸ್ಪೆಷಲಿ ವಯೋವೃದ್ಧರಿಗೆ, ವಯಸ್ಸಾದವ್ರಿಗೆ ನಾನು ಸೇವೆ ಮಾಡೋದು ಜಾಸ್ತಿ. ಸೊ ನಿಮ್ಮ ಕ್ವಶನ್, ಈ ಕೆಲವರು ಮೂರ್ಖರು ನಮ್ಮ ಸಂಬಂಧಿಕರು, ಅಕ್ಕ ತಂಗಿರು, ಅಣ್ಣ ತಮ್ಮದಿರಿಗೆ ಹೇಳ್ತಾ ಇದ್ದೀನಿ ನೇರವಾಗಿ. ಸೊ ದುಡ್ಡಿಗೆಗೋಸ್ಕರ ನೀವು ಸರ್ವಿಸ್ ಮಾಡ್ತಿದ್ರಿ, ಅಮ್ಮನ ಹತ್ರ ದುಡ್ಡು ಸಿಗ್ತಿರ್ಲಿಲ್ಲ, ಅದಕ್ಕೆ ನೀನು ಸರ್ವಿಸ್ ಮಾಡಲಿಲ್ಲ ಅನ್ನೋದು ಕೆಲವ್ರ ವಾದ ನಾನು ಕೇಳಿದ್ದೀನಿ. ನಾನು ದುಡ್ಡುಗೋಸ್ಕರ ಮಾಡ್ತಿಲ್ಲ, ನಾನು ದುಡ್ಡುಗೋಸ್ಕರ ಮಾಡಿದ್ದಿದ್ರೆ ಕೋಟಿಗಟ್ಟಲೆ ಮಾಡ್ತೀನಿ. 50 ಲಕ್ಷ ಮನೆ ಬಾಗಿಲಿಗೆ ತಂದುಕೊಟ್ಟಂತಹ ದಾನಿಗಳ ಥರನೇ ನಾನು ₹1 ಇಸ್ಕೊಳ್ಳಿಲ್ಲ, ವಾಪಸ್ ಕಳಿಸಿದ್ದೀನಿ. ಸೊ ಅಪಾರ್ಟ್ಮೆಂಟನ್ನ ಫ್ರೀಯಾಗಿ ನಿಮ್ಮ ಹೆಸರು ಬರ್ಕೊಡ್ತೀವಿ, ಅದು ಸುಮಾರು ಇಲ್ಲ ಅಂದ್ರೂ ನೀವು ₹2 ಕೋಟಿ ಪ್ರಾಪರ್ಟಿ ಬರ್ಕೊಡ್ತೀವಿ ಅಂದ್ರೂ ನಾನು ತಗೊಳ್ಳಿಲ್ಲ. ಅದಕ್ಕೆ ಕೆಲವರೆಲ್ಲ ಈ ಥರ ಸಿಗ್ತದೆ, ಮನೆ ಕೊಡ್ತಿದ್ದಾರೆ ಅಂತ ಗೊತ್ತಾಗಿ ನನ್ನ ಮೇಲೆ 25-30 ಜನ ಹುಡುಗರುಗಳನ್ನು ಬಿಟ್ಟು ನನ್ನ ಮೇಲೆ ಅಟ್ಯಾಕ್ ಮಾಡಿಸ್ತವ್ರಿಗೆ ಈ ವಿಡಿಯೋ ನೋಡಿದ್ರು ಗೊತ್ತಾಗ್ತದೆ. ಯಾರು ನನಗೆ ಜೊತೆಯಲ್ಲಿ ಹುಟ್ಟಿದವಂಥವರು ರಕ್ತ ಸಂಬಂಧಿಗಳು, ಅಣ್ಣ ಅತ್ತಿಗೆ ಅನ್ನಿಸ್ಕೊಂಡವರು, ಇಲ್ಲಬಲ್ಲದ ಸುಳ್ಳುಗಳನ್ನು ಹೇಳಿ, ಸೊ ಅವರು ಡಾಕ್ಟ್ರೇ ಅಲ್ಲ, ಸೊ ಅವನಿಗೆ ವೈದ್ಯನೇ ಗೊತ್ತಿಲ್ಲ, ಅವನು ಯೋಗ ಟೀಚರೇ ಅಲ್ಲ, ಅವನ ಅಪ್ಪ ಅಮ್ಮನ್ನ ಹೊಡೆದು ಮನೆಯಿಂದ ಹಾಚ್ಕಾಕ್ತಾ ಅಮ್ಮನ್ನ ನಮ್ಮ ಮನೇಲಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಪೂರ ಹೆಮ್ಮೆ ಇದ್ದಾನ ಕಾದು ಹೆಣ್ಮಕ್ಳ ಹತ್ರ, ಅಳಿಯಂದಿರ ಹತ್ರ, ಸಂಬಂಧಿಕರ ಹತ್ರ, ಅಯ್ಯೋ ಇವರು ತಾಯಿ ನೋಡ್ಕೋತಿದ್ದಾರೆ, ಸೊ ಪಾಪ ಚಿಕ್ಕ ಮಗ ತಾಯಿ ನೋಡ್ಕೋತಿಲ್ಲ, ಇವರು ತುಂಬ ಚೆನ್ನಾಗಿ ಅಮ್ಮನ ನೋಡ್ಕೋತಿದ್ದಾರೆ ಅನ್ನುವಂತಹ ದುರುದ್ದೇಶ ಇಟ್ಕೊಂಡು ಸೊ ತಾಯಿನ ನೋಡ್ಕೋತಾ ಇದ್ದಿದ್ದು. ತಾಯಿನ ಇಲ್ಲಿ ತನಕ ನೋಡ್ಕೊಂಡಿರೋದ್ರಲ್ಲಿ ನನ್ನ ತಾಯಿನ ಯಾರೂ ಕೂಡ ಫ್ರೀಯಾಗಿ ಒಂದಿನ ಯಾರು ಅನ್ನ ಹಾಕಿಲ್ಲ, ನೋಡ್ಕೊಂಡಿಲ್ಲ. ತಾಯಿದು ಬೇಕಾದಷ್ಟು ಊರಿಂದ ಕಲೆಕ್ಟ್ ಮಾಡಿದ್ದಂತಹ ಬ್ಯಾಂಕಲ್ಲಿಟ್ಟಿದ್ದಂತಹ FD ಹಣ ಇತ್ತು, ಜುವೆಲ್ಸ್ ಇತ್ತು, ಒಡವೆಗಳಿತ್ತು, ಓಲೆಗಳಿತ್ತು, ಚೈನ್ ಇತ್ತು. ಸೊ ಅವ್ರಿಗೆ ಪೆನ್ಷನ್ ಬರ್ತಾಯಿತ್ತು, ಸೊ ಜೊತೆಗೆ ಬಡ್ಡಿ ದುಡ್ಡು ಬರ್ತಾಯಿತ್ತು. ಇದರಲ್ಲಿ ನುಂಗಿ ನೀರು ಕುಡಿದ್ರೆ ಹೊರತು ಯಾರೂ ಕೂಡ ಅವ್ರ ತಿಥಿನೂ ಕೂಡ ಅವ್ರ ಕೈಯಿಂದ ಯಾರೂ ಹಾಕಿ ಮಾಡಿಲ್ಲ. ಅದೇ ನಾನು ಧರ್ಮವಾಗಿ ನನ್ನ ತಾಯಿಯ ಋಣ ತೀರಿಸೋದಕ್ಕೆ ಈ ಪಾಪಿಗಳು ನನ್ನನ್ನು ಹತ್ತಿರಕ್ಕೆ ಹೋಗೋದಕ್ಕೆ ಬಿಡಲಿಲ್ಲ. ಸಾಯುವ ಕೊನೆ ಒಂದು ವಿಡಿಯೋ ಇದೆ ನನ್ನ ಹತ್ರ. 5 ದಿವಸದ ಹಿಂದೆ ನಮ್ಮ ತಾಯಿ ಎದ್ದು ಪಾತ್ರೆ ಬೆಳಗ್ತಾ ಇದ್ದಾರೆ, ನನ್ನ ಹತ್ರ ಮಾತಾಡಿದ್ದಾರೆ. ಯಾವ್ಯಾವ ಹೆಣ್ಣುಮಕ್ಳುಗಳು ಏನೇನು ಮಾಡಿದ್ರು, ಹೇಗೆ ಹೊಡೆದ್ರು, ಹೇಗೆ ಬಡಿದ್ರು, ಮಗ ಏನು ಮಾಡ್ದ, ಸೊಸೆ ಏನು ಮಾಡಿದ್ಲು, ಎಲ್ಲ ವಿಡಿಯೋಗಳು ನನ್ನ ಹತ್ರ ಇದೆ. ನೀವುಗಳು ಸೊ ಜನರ ನೀವು ಕಣ್ಣಿಗೆ ಮಣ್ಣೆರ್ಚಬಹುದು, ಆದರೆ ಧರ್ಮದ ಕಣ್ಣನ್ನು ಅಥವಾ ಈ ಪಂಚಭೂತಗಳನ್ನು ನೀವು ಕಣ್ಣೊರ್ಸೋಕ್ಕಾಗಲ್ಲ. ಯಾಕೆಂದರೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಈ ಮಹಾಪಂಚಭೂತಗಳು ವಾಸವಾಗಿರ್ತದೆ. ಎವ್ರಿ ಸೆಕೆಂಡ್ ನೀವು ಏನು ಮಾಡ್ತಿರ್ತೀರಿ ಅಥವಾ ನಾನು ಏನು ಮಾಡ್ತಾ ಇದ್ದೀನಿ, ಪಾಪ ಪುಣ್ಯಗಳನ್ನು ನೋಡ್ತಾ ಇರ್ತವೆ. ಸೊ ಪ್ರತಿಯೊಂದನ್ನು ಚಾರ್ಟೆಡ್ ಅಕೌಂಟ್ಗಿನ್ನ ಇನ್ನೂ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ನೀವು ಜನರಿಗೆ ಮೋಸ ಮಾಡ್ಬೋದು, ಜನರನ್ನ ನಂಬಿಸ್ಬೋದು. ಸೊ ದುರ್ಯೋಧನ, ಸೊ ಅವನು ಮಹಾದೃಷ್ಟ, ನೀಚ, ಕ್ರೂರಿ, ಮೋಸಗಾರ, ವಂಚನೆಕೋರ. ಆದರೂ 11 ಅಕ್ಷೋಹಿಣಿ ಸೈನ್ಯ ಅವನ ಕಡೆಗೆ ಹೋಯ್ತು. ಯಾಕೆಂತ ಗೊತ್ತಿರ್ಬೋದು, ಮಹಾಭಾರತದಲ್ಲಿ ಅವನು ಏನು ಮಾಡ್ತಿದ್ದ, ಅವ್ರಿಗೆಲ್ಲ ಕಪ್ಪಗಳು, ಕಾಣಿಕೆಗಳು, ಅವ್ರಿಗೆ ಚೆನ್ನಾಗಿ ಊಟ ಹಾಕೋದು, ಅವ್ರಿಗೆ ಬಂದವ್ರಿಗೆಲ್ಲ ಚೆನ್ನಾಗಿ ನೈಸಾಗಿ ಮಾತಾಡೋದು, ಭಕ್ಷ ಭೋಜನ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ನಿಸೋದು, ಅವ್ರಿಗೇನೋ ಅಷ್ಟು ಅದರ ಹಣ ಪಣ ಹಂಚೋದು, ಈ ಥರ ಮಾಡಿ ಜನರನ್ನ ಅಟ್ರ್ಯಾಕ್ಟ್ ಮಾಡಿ ಇಟ್ಕೊಂಡಿದ್ದ. ಇಲ್ಲಿ ಪಾಪಿ ಜನಗಳು ಅಷ್ಟೇ, ಎಲ್ಲಿ ಹಣ ಬರ್ತದೆ, ಹಿಂದೆ ನಾನು ಮಾಡಿದಂತಹದ್ದು ಎಲ್ಲ ಮರ್ತೋಗಿದೆ. ಎಲ್ಲ ಹೆಣ್ಣುಮಕ್ಕಳುಗಳಿಗೆ, ಸೊ ನನ್ನ ಹತ್ರ ಸರ್ವಿಸ್ ತಗೊಂಡಿದ್ದು ಎಲ್ಲ ಹೆಣ್ಣುಮಕ್ಕಳುಗಳಿಗೆ, ಸಂಬಂಧಿಕರಿಗೆ, ಹೆಣ್ಣುಮಕ್ಕಳ ಮಕ್ಕಳುಗಳಿಗೆ ಎಲ್ಲರಿಗೂ ಮರ್ತೋಗ್ಬಿಟ್ಟಿದೆ. ಸೊ 27 ವರ್ಷ ಅಣ್ಣ ಅನ್ನಿಸ್ಕೊಂಡವನು ಮಾಯ ಆಗ್ಬಿಟ್ಟಿದ್ದ. ಸತ್ರ ಅಮ್ಮ ಸತ್ರ, ಕಣ್ ಕಾಣದಂತಹ ತಂದೆ ಏನಾದರೂ, ತಾಯಿ ಏನಾದರೂ, ತಮ್ಮ ಏನಾದ, ತಂಗಿ ಏನಾದರೂ, 4 ಜನ ಹೆಣ್ಮಕ್ಳೇನಾದರೂ, ಯಾವುದೇ 27 ವರ್ಷ ರೆಸ್ಪಾನ್ಸ್ ತಗೊಳ್ದೇನೆ ನಮ್ಮ ತಾಯಿ ತಂದೆನ ಜೊತೆಯಲ್ಲಿ ಇತ್ಕೊಂಡು ನಾನು ನೋಡ್ಕೊಂಡಿದ್ದೀನಿ.
ಕೊನೆಯ ಕಾಲ ತನಕ. ನಮ್ಮ ಒಂದು ಬ್ಯಾಡ್ ಲಕ್ಕು, ಸೊ ಕೆಲವೊಂದು ಮನೆ ಸಮಸ್ಯೆಗಳಿಂದಾಗಿ ನಾನು ಬೆಂಗಳೂರು ಬರಬೇಕಾಯ್ತು. ಸೊ ಹಾಗಾಗಿ ನಮ್ಮ ತಂದೆ ಕೊನೆಗಾಲದಲ್ಲೂ ಕೂಡ ನಾನು ಪ್ರತಿ ತಿಂಗಳು ಊರಿಗೆ ಹೋಗಿ ಅವ್ರಿಗೆ ಕಟಿಂಗ್ ಮಾಡೋದು, ಶೇವಿಂಗ್ ಮಾಡೋದು, ಅವ್ರಿಗೆ ಏನು ಬೇಕೋ ಮನೆಗೆ ಎಲ್ಲ ಥರದ ವ್ಯವಸ್ಥೆಗಳನ್ನು ಮಾಡಿ ನೋಡಿ ಬರ್ತಿದ್ದೆ. ನಾನು ಸತ್ಯ ಹೇಳ್ತಾ ಇದ್ದೀನಿ, ನನ್ನ ಸಂಪಾದನೆಯಲ್ಲಿ ₹1 ನಾನು ಇಟ್ಕೊತಿರ್ಲಿಲ್ಲ. ನನ್ನ ಮಕ್ಕಳಿಗೆ ನಾನು ಇವಾಗಲೇ ಹೇಳ್ತಿದ್ದೀನಿ, ತೊಗೊಂಡೋಗಿ ತಂದೆ ತಾಯಿಗೆ ಅಂತ ಎಲ್ಲದನ್ನು ಇರುವೆ ತೊಗೊಂಡೋಗಿ ಕೂಡ ಆಗ್ತದಲ್ಲ ಆ ಥರ ಕೂಡ ಇಟ್ಟಿದ್ದೆ. ಆ ಹಣನ ನಮ್ಮ ತಾಯಿ ತಗೊಂಡು ಬಂದು ನಾನು ಸೈಟ್ ಮಾಡಬೇಕಾದ್ರೂ ಅದಕ್ಕೂ ಕಲ್ಲು ಹಾಕಿದ್ರಿ. ಸೊ 1 ಸಾರಿ ಇಲ್ಲ 2 ಸಾರಿ ಮರ ಮಾರ್ಕೊಂಡ್ರಿ, ಮನೆ ಒಡೆದು ಹಾಕಿದ್ರಿ. ಸೊ ಎಲ್ಲ ಹಣ ಆಸ್ತಿ ನುಂಗ್ ಹಾಕಿದ್ರಿ. ಕೊನೆಗೆ ನಮ್ಮ ತಾಯಿನೂ ಕೂಡ ನುಂಗ್ ಹಾಕಿದ್ರಿ. ಕೊನೆ 1 ವಾರದಲ್ಲಿ ನಮ್ಮ ತಾಯಿ ಚೆನ್ನಾಗಿ ಓಡಾಡಿಕೊಂಡು ನಮ್ಮ ಮನೆಯಿಂದ ಪೂರ್ತಿ ಅಧ್ವಾನ ಮಾಡಿ ಎಲ್ಲರೂ ನಿಮಗೆ ಇಷ್ಟವಾದ ಮೆಡಿಸಿನ್ಸ್ ಕೊಡಿಸು, ನಿಮ್ಗೆ ಇಷ್ಟವಾದನ್ನು ಟ್ರೀಟ್ಮೆಂಟ್ಗಳನ್ನು ಕೊಡಿಸಿ ಜನರನ್ನ ಮೆಚ್ಚಿಸುವಂತಹ ಕೆಲಸ ಮಾಡಿ. ಸೊ ಇರ್ಬೋದು ನಿಮಗೆ ನಾನು ಸ್ಫೂರ್ತಿ, ನೀವು ಅಂತಹ ದಡ್ರು ಅಂತ ಹೇಳ್ತಾರೆ, ಎಸ್ಪೆಷಲಿ ಹೆಣ್ಮಕ್ಳನ್ನು. ನಿಮಗೂ ಒಂದು ತಾಯಿ ಅನ್ನೋದು ಒಂದು ಗೌರವ ಇತ್ತು, ಪ್ರೀತಿ ಇತ್ತು. ಆದರೆ ಆ ಪ್ರೀತಿ ಅತಿ ಆಯಿತು, ಅದು ಜಾಣತನದಲ್ಲಿ ಹೋಗಲಿಲ್ಲ, ಮೂರ್ಖತನದಲ್ಲಿ ಹೋಯಿತು. ಸೊ ಈ ದುರ್ಯೋಧನನ ಜೊತೆ ಸೇರಿಕೊಂಡು ದುರ್ಯೋಧನ ಮನೆಗೆ ಬಂದಾಗ ನಿಮಗೆ ಊಟ, ನಾಲ್ಗೆಗೆ ರುಚಿಯಾಗುವಂತಹದ ತಿಂಡಿ, ತೀರ್ಥ, ದುರ್ಯೋಧನನ ಹೆಂಡತಿ ನಿಮಗೆ ನೈಸಾಗಿ ಮಾತಾಡಿ ಬೆಣ್ಣೆ ಸಾರುವಂತಹ ಕೆಲಸಗಳನ್ನು ಮಾಡುವಂತಹದ್ದು. ನನ್ನ ಹೆಂಡ್ತಿಗೆ ನನಗೆ ಆ ಥರ ಬ್ರೈನ್ ವಾಶ್ ಮಾಡೋದಕ್ಕಾಗಲಿ, ನೈಸಾಗಿ ಮಾತಾಡೋದಕ್ಕಾಗಲಿ ಬರೋದಿಲ್ಲ. ನಾವು ಸ್ವಲ್ಪ ರಫ್ಫು ಇದ್ದುದನ್ನು ಇದ್ದಾಗೆ ಸೂಟ್ ಮಾಡಿದಾಗ ಮಾತಾಡುವಂಥವ್ರು. ಅದಕ್ಕೆ ಅಕ್ಕ ತಂಗಿರಿಗೆ, ಅವ್ರ ಸಂಬಂಧಿಕರಿಗೆ, ಬೇರೆಯವರಿಗೆ ಅದಿಷ್ಟ ಆಗಲಿಲ್ಲ. ಹಾಳಾಗಿ ಏನಾದರೂ ಮಾಡ್ಕೊಂಡೋಗಿ ನಿಮ್ಮ ಪಾಪಕ್ಕೆ ನೀವು ಹೋಗ್ತೀರಿ, ನನ್ನಲ್ಲಿ ಮಹಾಪಾಪಗಳಿದ್ರೆ ನಾನು ಅನುಭವಿಸ್ತೀನಿ. ಸೊ ಅವ್ರವ್ರು ಮಾಡಿದ ಪಾಪ ಅವ್ರಿಗೇನೆ. ಮನುಷ್ಯ ಒತ್ಕೋಬೇಕಾದ್ರೆ 1000 ಕೋಟಿ ಇದ್ದರೂ ಯಾರೂ ಒತ್ಕೊಂಡು ಹೋಗೋದಿಲ್ಲ. ನಮ್ಮ ಜೊತೆಯಲ್ಲಿ ಬರೋದು ಪಾಪ ಮತ್ತು ಪುಣ್ಯ ಎರಡೇ. ನಿಮ್ಮಲ್ಲಿ ಧರ್ಮ ಇದ್ದರೆ ಆ ಧರ್ಮ ನಿಮ್ಮನ್ನು ಕಾಪಾಡ್ತದೆ, ನಿಮ್ಮಲ್ಲಿ ಅಧರ್ಮ ಅಥವಾ ಅನ್ಯಾಯ ಇದ್ದರೆ ನಿಮ್ಮನ್ನು ಸುಟ್ಟಾಕಲಿ. ಸೊ ನನ್ನಲ್ಲಿ ಏನಾದರೂ ನಿಜವಾಗಿ ನನ್ನ ತಂದೆ ತಾಯಿಗಳಲ್ಲಿ ಭಕ್ತಿ, ಗೌರವ, ನಮ್ಮ ತಾಯಿನ ನನ್ನ ಆಯುರ್ವೇದ ಟ್ರೀಟ್ಮೆಂಟ್ ಕೊಟ್ಕೊಂಡು ನನ್ನ ಒಂದು ಡಯಟ್ನಲ್ಲಿ ಅವ್ರನ್ನ ಇನ್ನೂ 15-20 ವರ್ಷ ಅವರು ಬದುಕಬೇಕು, ಅವ್ರು ಇರಲಿ ಅನ್ನುವಂತಹ ಇಂಟೆನ್ಷನ್ ನನ್ನಲ್ಲಿ ಇದ್ದಿದ್ದರೆ ದೇವರು ನನ್ನನ್ನು ಕಾಪಾಡಲಿ. ಸೊ ಬಟ್ ಕೊನೆ ಕಾಲದಲ್ಲಿ ನಾವು ಸಾಯುವಂತಹ ಕೊನೆಯ ದಿನಗಳಲ್ಲೂ ಕೂಡ ನೀವು ದೊಡ್ಡಕ್ಕ ಹೇಳಿದ್ರು ನಾನು ಫೋನ್ ಮಾಡಿದಾಗ, ಇನ್ನೇನು ಎಲ್ಲ ಮುಗಿದೋಯ್ತು, ಅವ್ರು ಇದ್ದೇನಾಗಬೇಕಾಯ್ತು, ಸತ್ತೋಗ್ಲಿ ಬಿಡು ಅಂತೇಳಿ. ಇಂತಹ ಪಾಪಿಗಳು ತಿರ್ಗಾ ಜನರ ಕಣ್ಣಲ್ಲಿ ಒಳ್ಳೆ ಮನಸ್ಸರು. ನೀವು ಮಾತಾಡಿರುವಂತಹದ್ದು, ನಮ್ಮ ತಾಯಿ ಹೇಳಿರುವಂತಹದ್ದು, ನೀವು ಏನೇನು ಮಾಡಿದ್ರಿ ಪ್ರತಿ ಒಂದು ಡೀಟೇಲ್ ನನ್ನ ಹತ್ರ ಇದೆ. ನಮ್ಮ ತಾಯಿ ನನ್ನ ಹೆಸರಲ್ಲಿ ಇಟ್ಟಿದ್ದಂತಹ FD ದುಡ್ಡನ್ನು ನೀವುಗಳೆಲ್ಲ ಕುಂತ್ಕೊಂಡು ಮಾತಾಡ್ಕೊಂಡು ಹೊಡೆದಕ್ಕೋಸ್ಕರ ಅವ್ರಿಗೆ ಯಾವುದೋ ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟು ಅವ್ರನ್ನ ಅನ್ಕಾನ್ಸಿಯಸ್ ಮಾಡಿ, ಅವ್ರಿಗೆ ಸರಿಯಾಗಿ ಊಟ ಕೊಡದೆ ಅನ್ಕಾನ್ಸಿಯಸ್ ಮಾಡಿ ಬ್ಯಾಂಕ್ಗೆ ಹೋಗಿ ಹೆಬ್ಬೆಟ್ ಸೈನ್ ತಗೊಂಡು ನನಗೆ ದುಡ್ಡು ಹೋಗಬಾರ್ದು ಅನ್ನುವಂತಹ ಕೆಟ್ಟ ದುರುದ್ದೇಶದಿಂದ ದುಡ್ಡು ತೊಗೊಂಡಿರುವಂತಹ ಪಾಪಿಗಳು, ಮೂರ್ಖರು, ಮಹಾಜ್ಞಾನಿಗಳ ಥರ ಮಾತಾಡ್ತೀರಿ ನೀವುಗಳೆಲ್ಲ. ಅದಾದ ಮೇಲೆ ಸಾಯುವಂತಹ ಕೊನೆಗಾಲದಲ್ಲೂ ಅವ್ರಿಗೆ ಊಟ ಸರಿಯಾಗಿ ಕೊಟ್ಟಿಲ್ಲ. ನೀವುಗಳೆಲ್ಲ ಅಮ್ಮನ್ನ ಏನು ಬೋದಿದಿರಿ, ಅಮ್ಮನಿಗೆ ಹೇಗೆ ಹೊಡೆದಿದ್ದೀರಿ, ಏನೇನು ಟಾರ್ಚರ್ ಕೊಟ್ಟಿದ್ದೀರಿ, ಒಡವೆಗೋಸ್ಕರ ಏನೆಲ್ಲ ಡ್ರಾಮಾಗಳು ನಾಟಕ ಆಡಿದ್ದೀರಿ, ಗಂಡ ಮಗ ಸೊಸೆ ಏನೆಲ್ಲ ಐಡ್ರಾ ಮಾಡಿ ಜನರನ್ನ ಮೆಸ್ಸಿ, ಅಕ್ಕಂಗಿರನ್ನ ಮೆಸ್ಸಿ, ಕೊನೆಗೆ ಅವ್ರಿಗೆ ಊಟನೂ ಕೊಡ್ದೇ ನಿಮ್ಮ ಕೊನೆಗೆ ಆ ಎಮ್ಮನ ದುಡ್ಡಿನಲ್ಲಿ ಆ ಎಮ್ಮನಿಗೆ ನೀವು ಟ್ರೀಟ್ಮೆಂಟನ್ನು ತೋರಿಸಿ, ನಿಮ್ದು ಏನಾದರೂ ಡಾಕ್ಯುಮೆಂಟ್ ಇದ್ದರೆ ನೀವು ಕೊನೆ 1 ತಿಂಗಳಲ್ಲಿ ನಾನು ನಿಮಗೆ ಹಾಸ್ಪಿಟಲಿಂದ ಕರ್ಕೊಬಂದ್ಮೇಲೆ ರಂಗದ್ವರೆ ಹಾಸ್ಪಿಟಲಿಂದ ಅವ್ರದ್ದು ಓಲ್ ಬಾಡಿ ಚೆಕಪ್, ಮಾಸ್ಟರ್ ಚೆಕಪ್ ಮಾಡಿಸ್ಕೊಂಡು ನನ್ನ ಮನೆಗೆ ಕರ್ಕೊಬಂದ್ಮೇಲೆ, ನಮ್ಮ ಮನೆಯಿಂದ ನನ್ನ ಮಗಳು ಬರ್ತಾಳೆ ಇನ್ನು ಡೆಲಿವರಿಗೆ ಅಂತೇಳಿ ಮಗಳು ಬಂದ ಮೇಲೆ ನಿಮ್ಮ ಮನೆಗೆ ತಂದು ಬಿಟ್ಟ ಮೇಲೆ ನೀವು ಅದು ಯಾವ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡಿಸಿದ್ರಿ ಅಂತ ನನಗೆ ತೋರಿಸಿ. ಇಲ್ಲ, ತೋರಿಸಿಲ್ಲ. ಯಾಕೆ? ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಬೇರೆ ಬೇರೆ ಥರದ್ದು ಸ್ಕ್ಯಾನಿಂಗು, ICU ಎಕ್ಸೆಟ್ರಾ ಅಂತ ಹೇಳ್ತಾರೆ. ಆ ಎಮ್ಮ ಇಟ್ಟರು ದುಡ್ಡೆಲ್ಲ ಹೊಂಟೋಗ್ಬಿಡ್ತದೆ, ನಮ್ಮ ಕೈಗೆ ದುಡ್ಡು ಸಿಗೋದಿಲ್ಲ. ಆ ದುಡ್ಡು ಸಿಗಲಿಲ್ಲ ಅಂದರೆ ನಮ್ಮ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಳೋಕ್ಕಾಗೋದಿಲ್ಲ ಅನ್ನುವಂತಹ ಒಂದು ಉದ್ದೇಶ. ಎರಡನೇ ಉದ್ದೇಶ, ಮಗನಿಗೆ ಮದುವೆ ಸೆಟ್ ಆಯಿತು, ಈ ಅಮ್ಮ ಇನ್ನೂ ಬದುಕಿದ್ರೆ ಅಲ್ಲೇ ರಿಸರ್ಚ್ ಮಾಡಿಕೊಡ್ತದೆ, ಅಲ್ಲೇ ಟಾಯ್ಲೆಟ್ ಮಾಡ್ಕೊತದೆ, ರಾತ್ರಿ ಎಲ್ಲ ಕೂಗಾಡ್ತಿರ್ತಾರೆ, ಬರೋ ಸೊಸೆಗೆ ಡಿಸ್ಟರ್ಬ್ ಆಗ್ತದೆ, ಚಿಕ್ಕ ಮನೆ, ಅಲ್ಲಿ ಇರೋದಕ್ಕೆ ಆಗೋದಿಲ್ಲ ಅಂಥೇಳಿ ಅವ್ರಿಗೆ ಊಟ ಕೊಡ್ತೇನೆ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತೇನೆ, ಅವ್ರಿಗೆ ವೈದ್ಯಕೀಯ ಚಿಕಿತ್ಸೆ ಕೊಡಿಸ್ತೇನೆ. ನಮ್ಮ ಮನೆಯಿಂದ ಹೋದ 5 ದಿವಸಕ್ಕೇ ಅವ್ರನ್ನ ಸಾಯಿಸಿದಿರಿ. ನಿಮ್ಮ ಉದ್ದೇಶ, ನಿಮ್ಮ ದುರುದ್ದೇಶ ಅವ್ರನ್ನ ಸಾಯಿಸೋದೇ ಇತ್ತು ಅಂತೇಳಿ ನಾನು ಬೇಕಾದರೆ ಇದನ್ನು ಕೇಸ್ ಕೂಡ ಹಾಕೊತೀನಿ ನಾನು ಮುಂದಿನ ದಿನಗಳಲ್ಲಿ. ಅದಕ್ಕೆ ನನ್ನ ಹತ್ರ ಎಲ್ಲ ಎವಿಡೆನ್ಸ್ಗಳು ಕೂಡ ಇದೆ. ಕೊನೆ ಸಾಯುವ ಗಳಿಗೆಲ್ಲೂ ಕೂಡ ನನಗೆ ಹೇಳಲಿಲ್ಲ ಅದು ಹೆಂಗೆ ಮನೆಗೆ ಬರ್ತಾನೆ, ಮನೆಯಿಂದ ಕಳಿಸ್ಬಿಟ್ಟಿದ್ದಾನೆ. ಅದಕ್ಕೆ ಕಾರಣಗಳು ನಾನು ಕೊಡ್ತೀನಿ, ಸತ್ಯವಾದ ಕಾರಣಗಳು.
ಅನ್ಯಾಯದ ಕಾರಣಗಳನ್ನ ಕೊಡೋದಿಲ್ಲ. ಸೊ ಕೊಡ್ತೀನಿ. ಹಾಗಾಗಿ ಕೊನೆ ಗಳಿಗೆಯಲ್ಲಿ ಅವ್ರಿಗೆ ವೈದ್ಯಕೀಯ ಚಿಕಿತ್ಸೆಯೂ ಕೊಡಿಸ್ತೇನೆ ಅವ್ರ ದುಡ್ಡಲ್ಲಿ. ಅವ್ರನ್ನ ಇಲ್ಲಿಂದ ಕಳಿಸ್ಬಿಟ್ಟು ಸಾಯಿಸ್ಬಿಟ್ಟು ಸೊ ಏನೋ ಮಹಾ ಸೇವೆ ಮಾಡಿರೋ ಥರ ನಿಮ್ಮ ಕೈಯಿಂದ ಲಕ್ಷ ನೋಡಿ, ಇಲ್ಲಿ ಹೆಣ್ಣುಮಕ್ಳು ಗಂಡು ಮಕ್ಳು ಕುಂತಿದ್ದಾರೆ. ಸುಮಾರು 18ರಿಂದ 20 ಲಕ್ಷ ಅವ್ರ ತಾಯಿ ಖರ್ಚು ಮಾಡಿರ್ಬೋದು. ಅವ್ರ ತಾಯಿ ಏನು ಲಕ್ಷ ಇಟ್ಟಿಲ್ಲ, 1 ರೂಪಾಯಿ ಇಟ್ಟಿಲ್ಲ. ಅವರ ತಾಯಿ ಅವ್ರನ್ನ ಕಷ್ಟಪಟ್ಟು ಅವ್ರನ್ನ ಸಾಕಿರುವ ಉದ್ದೇಶಕ್ಕೋಸ್ಕರ 4 ಜನ ಹೆಣ್ಣುಮಕ್ಕಳು ಗಂಡು ಮಗ ಇವರು ಮಹಾಜ್ಞಾನಿಗಳು ಅಂತ ಹೇಳಬೇಕು, ಮಹಾ ಸಂಸ್ಕಾರವಂತರು ಅಂತ ಹೇಳಬೇಕು. ಆ ತಾಯಿನ ಈ ಕೊನೆಗಾಲದಲ್ಲಿ 110 ಆಗ್ತಾಯಿದೆ. ಈಗಲೂ ಕೂಡ ನೀವು ಟ್ರೀಟ್ಮೆಂಟ್ ಮಾಡಿ, ನಮ್ಮ ತಾಯಿಗೆ ಮಾತು ಬರ್ಸ್ಕೊಡಿ. ಅವ್ರಿಗೆ ಊಟ ಮಾಡೋದೇನಾದರೂ ಅವ್ರು ಸ್ಟಾಪ್ ಆಗಿಬಿಟ್ರೆ ಮತ್ತು ಅವ್ರು ಸತ್ತೋಗ್ಬಿಡ್ತಾರೆ. ಅವ್ರಿಗೆ ಅಟ್ಲೀಸ್ಟ್ ಊಟ ಮಾಡೋ ಥರನಾದರೂ ಮಾಡಿಕೊಡಿ. ಇಂತಹ ಮಕ್ಕಳುಗಳು ಬೇಕು. ಇಂತಹ ಮಕ್ಕಳುಗಳು ಇನ್ನೂ ಇರೋದಕ್ಕೇ ಇನ್ನು ಸೂರ್ಯ ಹುಟ್ಟುತ್ತಿದ್ದಾನೆ, ಸೂರ್ಯ ಮುಳುಗ್ತಿದ್ದಾನೆ, ಹಗಲು ರಾತ್ರಿ ಆಗ್ತಾ ಇದೆ, ಧರ್ಮ ಇನ್ನೂ ಉಳ್ಕೊಂಡಿದೆ ಅನ್ನೋದಕ್ಕೆ ಈ ಫ್ಯಾಮಿಲಿನೇ ಸಾಕ್ಷಿ. ಸೊ ಇನ್ನೂ ಕೆಲವು ಮಕ್ಕಳುಗಳು ಆ ಕಡೆ ಈ ಕಡೆ ಹೋಗಿದ್ದಾರೆ. ಒಂದೇ ಫ್ಯಾಮಿಲಿನಲ್ಲಿ ಕೂಡು ಕುಟುಂಬದಲ್ಲಿ ಅಣ್ಣ ತಂಗಿ ಅಮ್ಮ ಅದೆಷ್ಟು ಬಾಂಡಲ್ಲಿದ್ದಾರೆ ಅಂದರೆ ನಾನು ನೋಡಿ ನನಗೆ ತುಂಬ ಸಂತೋಷ ಆಯಿತು. ಸೊ ಆದರೆ ನಮ್ಮ ಮನೆಗಳಲ್ಲಿರುವಂತಹವರು ಪ್ರತಿಯೊಬ್ಬರು ಕ್ರೂರಿಗಳು, ಸೊ ಕ್ರಿಮಿನಲ್ಗಳು ಮತ್ತು ಮಾತಾಡುವಂತಹದ್ದು ಮಹಾಜ್ಞಾನಿಗಳ ಥರ. ಸೊ ಒಬ್ಬ ಮನೆ ಮಗ ಬೆಳೀತಿದ್ದಾನೆ ಅಂದರೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಎಷ್ಟು ಸಾರಿ ನನ್ನನ್ನು ಕಾಲು ಎಳೆದ್ರಿ, ಎಷ್ಟು ಸಾರಿ ತುಳಿದಕ್ಕೆ ಟ್ರೈ ಮಾಡಿದ್ರಿ ಮಹಾಪಾಪಿ ಜೊತೆ ಸೇರಿಕೊಂಡು. ಅವರು ಗಂಡ ಹೆಂಡ್ತಿ ನಿಮಗೆ ಬಂದಾಗ ನಿಮಗೆ ಬಾಗಣ ಕೊಡೋದು, ನಿಮಗೆ ಊಟ ಹಾಕೋದು, ಬಜ್ಜಿ ಬೋಂಡ ಮಾಡಿಕೊಡೋದು, ನೈಸಾಗಿ ಮಾತಾಡ್ತಾರೆ ಅಂತೇಳಿ ಹಿಂದೆ ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಇಡೀ ನನ್ನ ಪ್ರಾಣವನ್ನೇ ನಾನು ಒತ್ತೆ ಇಟ್ಟಿದ್ದೀನಿ. ಎಷ್ಟೋ ಸಾರಿ ನನ್ನ ಜೀವವನ್ನೇ ಒತ್ತೆ ಇಟ್ಟಿದ್ದು ನೀವು ಪಾಪಿಗಳಿಗೆ ಯಾರಿಗೂ ಕೂಡ ನಿಮಗೆ ನೆನಪಲ್ಲಿಲ್ಲ. ಅದಕ್ಕೆ ನನಗಿವಾಗ ಯಾರಿಗೂ ನನಗೆ ಈ ಸಂಬಂಧಕ್ಕೆ ಬೆಲೆನೇ ಇಲ್ಲ. ಈ ಸಂಬಂಧಗಳು ನನಗೆ ಯಾವ ಸಂಬಂಧನೂ ಬೇಡ. ಇಂತಹ ಕೆಟ್ಟ ಸಂಬಂಧಗಳು ಯಾರಿಗೂ ಬೇಕಾಗಿಲ್ಲ. ಸೊ ಎಲ್ಲ ಸ್ವಾರ್ಥಿಗಳು, ಮಹಾನ್ ಸ್ವಾರ್ಥಿಗಳು. ಹಿಂದೆ ಆಗಿದ್ದು ಹಿಂದೆ ಮಾಡಿದ್ದು ಎಲ್ಲವನ್ನ ಮರೆತು ಎಷ್ಟೋ ಸಾರಿ ಅದೆಂತೆಂತಹ ದಿನಗಳು ಅದನ್ನು ಹೇಳಿದ್ರೆ ನನಗೆ 1 ವಾರ ಆದರೂ ಸಾಕಾಗಲ್ಲ, 1 ತಿಂಗಳಾದರೂ ಸಾಕಾಗಲ್ಲ. ನೀವುಗಳು ಕೂಡ ನಿಮ್ಮಲ್ಲೂ ಅಲ್ಪ ಸ್ವಲ್ಪ ಸೇವೆಗಳನ್ನು ನಾನು ತೊಗೊಂಡಿದ್ದೀನಿ, ಇಲ್ಲ ಅಂತಲ್ಲ. ನಾನು ಧರ್ಮವಾಗಿ ಮಾತಾಡಬೇಕು. ನಿಮ್ಮಿಂದ ನಾನು ಕೂಡ ಸಹಾಯ ಪಡೆದಿದ್ದೀನಿ. ಆದರೆ ನಾನು ಮಾಡಿರೋ ಸಹಾಯದ ಮುಂದೆ ನೀವು ಮಾಡಿರೋ ಸಹಾಯ ಏನೇನು ಅಲ್ಲ. ಅದೇನಾದರೂ ಹಾಗೋಗಲಿ, ಅದನ್ನು ಒಳ್ಳೆಯದು ಕೆಟ್ಟದ್ದು ಧರ್ಮ ಕರ್ಮ ದೇವ್ರು ನೋಡ್ಕೊತಾನೆ. ಕೊನೆಯಲ್ಲಿ ನೀವೆಲ್ಲ ಸೇರಿಕೊಂಡು ಹೊಡಬೆಗೋಸ್ಕರ, ಹಣಕ್ಕೋಸ್ಕರ, EMI ಇದ್ದರೆ ಎಲ್ಲರಿಗೂ ತೊಂದರೆ, ಮತ್ತು ಮಕ್ಕಳ ಮದುವೆ ಮಾಡಿದ್ರೆ ಸೊಸೆಂದಿರು ಬರ್ತಾರೆ, ಈ ಮನೆ ಒಳಗಡೆ EMI ಇದ್ದರೆ ನಮ್ಮೆಲ್ಲರಿಗೂ ಸಮಸ್ಯೆ ಆಗ್ತದೆ, ಬರೋ ಸೊಸೆಂದಿರ ಸಮಸ್ಯೆ ಆಗ್ತದೆ ಅನ್ನುವಂತಹ ಕೆಟ್ಟ ಉದ್ದೇಶದಿಂದ ಟ್ರೀಟ್ಮೆಂಟ್ ವೈದ್ಯಕೀಯ ಚಿಕಿತ್ಸೆ ಕೊಡಿಸ್ತೇನೆ. ನನ್ನ ತಾಯಿನ ಸಾಯಿಸಿದ್ದು ನಮ್ಮ ತಾಯಿ ದುಡ್ಡನ್ನು ಇಟ್ಕೊಂಡು ಕೂಡ ಅವ್ರ ದುಡ್ಡಲ್ಲೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತೇನೆ. ಆಯಿತು, ನಾನು ಮೂರ್ಖ, ನಾನು ದಡ್ಡ, ನಾನು ಮಹಾಪಾಪಿ, ನಮ್ಮ ತಾಯಿ ಕರೆದ್ರೆ ಬರಲಿಲ್ಲ, ನಾನು ನೋಡಲಿಲ್ಲ. ನನ್ನ ಉದ್ದೇಶ ನಾನು ಹೇಳಿದ ಮಾತಿಗೆ ನನ್ನನ್ನು ಹತ್ರಕ್ಕೆ ಸೇರಿಸ್ತೇನೆ. ನೀವೆಲ್ಲ ಜಗಳ ಮಾಡಿ ಬಾಯಿ ಬಂದಂಗೆ ಬೋದು ನನ್ನನ್ನು ಕೆಟ್ಟಲ್ಲಿ ನಿಂದನೆ ಮಾಡಿ ನನ್ನನ್ನು ಓಡಿಸಿದ್ದು. ಆದರೂ ನಮ್ಮ ತಾಯಿನ ಕರ್ಕೊಂಡೋಗಿ ನನ್ನ ಟ್ರೀಟ್ಮೆಂಟ್ ಮಾಡಿ ಅವರು ಸರಿ ಹೋಗುತ್ತಾ ಇರೋದು, ಅವರು ರಿಕವರ್ ಆಗ್ತಾ ಇರೋದು, ಸೊ ಅವರೆಲ್ಲ ವಾಕ್ ಮಾಡುವಂತಹದ್ದು, ಅದೆಲ್ಲವನ್ನು ವೀಡಿಯೋಗೆ ಹಾಕಿ ಅದನ್ನು ನೋಡಿ ಸಹಿಸೋಕ್ಕಾಗದೆ ಇವನು ಒಳ್ಳೆ ಹೆಸರು ಬಂದುಬಿಡ್ತಲ್ಲ ಅನ್ನುವಂತಹ ಕೆಟ್ಟ ದುರುದ್ದೇಶದಿಂದ ಬೇಡ ಅಂದರು ನಿಮ್ಮ ಮನೆಗೆ ಕರ್ಕೊಂಡೋಗಿ ಕೊನೆಗಾಲದಲ್ಲಿ ಅವ್ರಿಗೆ ಅನ್ಕಾನ್ಷಿಯಸ್ ಆಗಿ ಬ್ರೈನ್ ಎಲ್ಲ ದುಡ್ಡು ಹಣ ಕಿತ್ಕೊಂಡ ಮೇಲೆ ಅವ್ರು ಹುಚ್ಚರಾದ ಮೇಲೆ ತಂದು ಬಿಡೋದಕ್ಕೆ ಪ್ರಯತ್ನ ಮಾಡಿದ್ರಿ. ಸೊ ಆಮೇಲೆ ನನ್ನ ಮಗಳ ಬಂದ ಮೇಲೆ ಮನೆಯಲ್ಲಿ ಇಟ್ಕೊಳ್ಳೋಕ್ಕೆ ಅಸಾಧ್ಯ ಅಂತ ನನಗೆ ಗೊತ್ತಾದ ಮೇಲೆ ವಾಪಸ್ ಕರ್ಕೊಂಡೋಗಿ ನಿಮ್ಮ ಮನೆ ಬಿಟ್ಟು 5 ದಿವಸದಲ್ಲಿ ನಮ್ಮ ತಾಯಿನ ನೀವು ಕಳಿಸಿದಿರಿ. ಇದಕ್ಕೆ ನನಗೆ ರೀಸನ್ ಬೇಕು. ನೀವೇನಾದರೂ ಯಾವುದಾದ್ರೂ ಡಾಕ್ಟ್ರುಗಳನ್ನು ಕರ್ಕೊಂಡು, ಯಾರೋ ನೀವು ಕರ್ಕೊಂಬಂದು ಸರ್ಟಿಫಿಕೇಟ್ ತೊಗೊಂಡಿರ್ಬೋದು. ಸರ್ಟಿಫಿಕೇಟ್ ನೀವು ಬೆಂಗಳೂರಲ್ಲಿ ಯಾರು ಬೇಕಾದ್ರೂ ಸಾರಿ 5,000 ರೂಪಾಯಿ ಕೊಟ್ಟರೆ ಯಾವ ಡಾಕ್ಟ್ರು ಬಂದು ನಿಮಗೆ ನಾರ್ಮಲ್ ಡೆತ್ ಅಂತನೋ ಕಾರ್ಡಿಯಕ್ ಅರೆಸ್ಟ್ ಅಂತನೋ ಏನೋ ಒಂದನ್ನು ನಿಮಗೆ ಕೊಡ್ತಾರೆ. ನಾನು ಬೇಕಾದಷ್ಟು ಕಡೆ ನೋಡಿದ್ದೀನಿ. ಸೊ ಡೆತ್ ಸರ್ಟಿಫಿಕೇಟ್ ತೊಗೋಬೇಕು, ಅಲ್ಲಿ ಕ್ರಿಮಿಟೋರಿಯಮ್ಗೆ ಕರ್ಕೊಂಡೋಗ್ಬೇಕು, ಸ್ಮಶಾನ ಕರ್ಕೊಂಡೋಗ್ಬೇಕು, ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಬೇಕು. ಯಾವನಿಗಾದರೂ 5,000 ಕೊಟ್ಟರೆ ಯಾವ ಡಾಕ್ಟ್ರು ಬಂದು ಮಾಡಿಕೊಡ್ತಾನೆ? ಅದಲ್ಲ. ನೀವು ಹಿಂದೆ ಸೊ ಅವರು ಅನ್ಕಾನ್ಷಿಯಸ್ ಆದಾಗ ಅಥವಾ ಬೇರೆ ಸಮಸ್ಯೆ ಆದಾಗ ನೀವು ಅವ್ರಿಗೆ ಟ್ರೀಟ್ಮೆಂಟ್ ವೈದ್ಯಕೀಯ ಚಿಕಿತ್ಸೆ ಕೊಡಿಸಿದ್ದೀರಾ? ಸಾಯಿ ಕೊನೆಗಾಲದಲ್ಲಿ ನನಗೆ ನೀವು ದುಡ್ಡೆತ್ತಬೇಕಾದ್ರೆ, ನನಗೇನಾದರೂ ಬ್ಯಾಂಕಿಂದ ದುಡ್ಡೆತ್ಕೋಬೇಕಾದ್ರೆ ನನಗೇನಾದರೂ ಹೇಳಿದ್ರಾ? ನೀವು ಒಡವೆ ದುಡ್ಡು ಹಂಚ್ಕೋಬೇಕಾದ್ರೆ ನನಗೇನಾದರೂ ಕೇಳಿದ್ರ ನನ್ನನ್ನು? ಸೊ ಕೇಳದೆ ಮರಗಳು ಮಾರ್ಕೊಂಡಾಯ್ತು, ದುಡ್ಡು ಇಟ್ಕೊಂಡಾಯ್ತು, ಒಡವೆ ಹೊಡ್ಕೊಂಡಾಯ್ತು, ಓಲೆ ಈಸ್ಕೊಂಡಾಯ್ತು, ಮನೆ ಹೊಡೆದಾಕಾಯ್ತು, ಎಲ್ಲವನ್ನ ಮಾಡಾಯ್ತು. ಕೊನೆಗೆ ಆ ಥರ ಮಾಡಿದ್ರಿ. ಸೊ ಕೊನೆಗೆ ನಮ್ಮ ತಾಯಿನ ಈ ಭೂಮಿಯಿಂದನೇ ಕಳಿಸ್ಬಿಟ್ರಿ. ನನಗೆ ಒಂದೊಂದು ಕ್ಷಣನೂ ಕೂಡ ಅದನ್ನು ಅರ್ಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ, ತುಂಬ ಹಿಂಸೆ ಆಗ್ತಾ ಇದೆ. ಸೊ ನಮ್ಮ ತಾಯಿ ದುಡ್ಡನ್ನಲ್ಲೇ ತಿಥಿ ಮಾಡಿ, ನಮ್ಮ ತಾಯಿ ದುಡ್ಡಲ್ಲೇ ನಿಮ್ಮ ಮಕ್ಕಳ ಮದುವೆ ಮಾಡಿ ನೀವು ಸೋಕಿ ಮಾಡುವಂತಹದ್ದು ಬೇಕಿರಲಿಲ್ಲ. ಇಂತಹ ಸೊ ಸಂಸ್ಕೃತಿ ಇದು ಒಳ್ಳೆಯದಲ್ಲ. ನಿಮ್ಮ ಪಾಪ ನಿಮ್ಮನ್ನು ನಾಶ ಮಾಡ್ತದೆ. ನಾನು ಈ ಉದ್ದೇಶ, ನಾನು ವಿಡಿಯೋ ಮಾಡಿದ್ದ ಉದ್ದೇಶ
ಇಂತಹ ಕೆಟ್ಟ ಮಕ್ಕಳು ಕೂಡ ಇರ್ತಾರೆ, ಇಂಥ ಕೆಟ್ಟ ಸಂಬಂಧಿಕರು ಇರ್ತಾರೆ, ಇಂತಹ ಒಳ್ಳೆ ಮಕ್ಕಳು ಇರ್ತಾರೆ, ಇಂತಹ ಒಳ್ಳೆ ತಾಯಿ ಇರ್ತಾರೆ. ನನಗೆ ಹಣ ಬೇಡ, ಏನು ಬೇಡ, ನಮ್ಮ ತಾಯಿನ ಉಳಿಸ್ಕೋಬೇಕು ಅಂತ 100 ಆಸ್ಪಾಸ್ಗೆ ಹೋದ್ರೂ ಅವರು ಪ್ರಯತ್ನ ಮಾಡ್ತಾ ಇರುವಂತಹ ಇಂತಹ ಪುಣ್ಯಾತ್ಮರು ಕೂಡ ಇರ್ತಾರೆ ಅನ್ನೋದನ್ನು ನಾನು ಸೊಸೈಟಿಗೆ ಹೇಳಬೇಕಾಗಿತ್ತು. ಆ ಉದ್ದೇಶದಿಂದ ನಾನು ಈ ಮಹಾಪಂಚಭೂತಗಳು ಮೆಚ್ಚು ಥರ ಮ್ಯಾಕ್ಸಿಮಮ್ ಈಗ ಅವ್ರಿಗೆ ಸ್ವಲ್ಪ ಇಲ್ಲೆಲ್ಲ ಸ್ವೆಲ್ಲಿಂಗ್ ಎಲ್ಲ ಇತ್ತು, ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ಒಂದು 75% ಕ್ಯೂರ್ ಆಗಿದ್ದಾರೆ. ಸೊ ಊಟ ಮಾಡ್ತಿದ್ದಾರೆ. ಸೊ ಮಾತು ಬರೆದು ಸ್ವಲ್ಪ ನಾಲಿಗೆ ಅದು ತುಂಬ ಬಿದ್ದೋಗಿದೆ, ಸ್ವಲ್ಪ ಅದನ್ನು ಓವರ್ ಡೋಸಿಂದನೋ ಅಥವಾ ಬೇರೆ ಬೇರೆ ಕಾರಣಗಳಿಂದನೋ ಆಗಿದೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ನಾನು ಮನಸ್ಪೂರ್ವಕವಾಗಿ ಎಷ್ಟು ಸಾಧ್ಯನೋ ಅಷ್ಟು ಅವ್ರ ಮಾತು ಬರ್ಸೋದಕ್ಕೆ ಟ್ರೈ ಮಾಡ್ತೀನಿ. ಅದ್ರ ಮೇಲೆ ದಯವಿಚ್ಛೆ, ನಾನೇನು ದೇವರಲ್ಲ. ಬಟ್ ಅವ್ರಿಗೆ ಊಟ ಮಾಡಿಕೊಡ್ತಾರ ಮಾಡಿದ್ರೆ ಅವ್ರು ಇನ್ನೊಂದಷ್ಟು ದಿವಸ ಊಟ ಮಾಡಿ ಆ ಮಕ್ಕಳಿಗೆ ತಾಯಿಯಾಗಿರ್ತಾರೆ, ಆ ತಾಯಿಗೂ ಅಷ್ಟೇ ಸೊ ಮಕ್ಕಳಾಗಿರ್ತಾರೆ ಎನ್ನುವಂತಹ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ನಿಮಗೇನಾದರೂ ಇದರಲ್ಲಿ ಯಾರೇ ಆಗ್ಬೋದು, ನಿಮಗೇನಾದರೂ ಕಾಮೆಂಟ್ಸ್ ಮಾಡಬೇಕು ಅಂದರೆ ಸೊ ಇಂತಹ ಪುಣ್ಯಾತ್ಮರುಗಳಿಗೆ, ಅಂತಹ ತಾಯಿಗೆ, ಇಂತಹ ಮಕ್ಕಳುಗಳಿಗೆ ಸೊ ಇಂಥವ್ರಿಗೆ ಒಳ್ಳೇದಾಗಲಿ ಅಂತ ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಯಾವಾಗಲೂ ಇರಲಿ. ಇವ್ರಿಗೆ ತಗೊಂಡೋಗಿ ಯಾವುದೋ ಆಶ್ರಮ ಕಾಪಾಡ್ಬೋದಾಗಿತ್ತು, ಅಥವಾ ಇವ್ರು ಇದ್ದೇನಾಗಬೇಕಾಗಿತ್ತು, ಸುಮ್ಮನೆ ಅನ್ನೆಸೆಸರ್ಲಿ ಹಣ ಖರ್ಚು ಇನ್ನೇನು 100 ಆಗ್ತಾ ಇದೆ, ಇವ್ರು ಯಾಕೆ ಇವ್ರು ಇದ್ದೇನಾಗಬೇಕಾಗಿತ್ತು ಅಂತ ಇವರು ಒಂದು ವಿಷ ಕೊಡ್ಬೋದಾಗಿತ್ತು, ಅಥವಾ ಟ್ರೀಟ್ಮೆಂಟ್ ಕೊಡಿಸ್ತೇನೆ, ವೈದ್ಯಕೀಯ ಚಿಕಿತ್ಸೆ ಕೊಡಿಸ್ತೇನೆ ಅವ್ರನ್ನ ಸಾಯಿಸ್ಬಿಡ್ಬೋದಿತ್ತು, ಅಥವಾ ನೆಗ್ಲೆಕ್ಟ್ ಮಾಡ್ಬೋದಾಗಿತ್ತು. ಒಂದೊಂದು ಸೆಕೆಂಡು ಅವ್ರನ್ನ ಎಷ್ಟು ಚೆನ್ನಾಗಿ ಮುತುವರ್ಜಿ ಮಾಡ್ತಿದ್ದಾರೆ ಅಂತ ನಾನು ಕಣ್ಣಾರ ನೋಡ್ತಿದ್ದೀನಿ ಬಂದಾಗೆಲ್ಲ. ಸೊ ಇಂತಹ ಮಕ್ಕಳಿಗೆ ದೇವರು ಒಳ್ಳೇದು ಮಾಡಲಿ, ಅವ್ರಿಗೆ ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತೇಳಿ ನಾನು ಕೂಡ ಅವ್ರಿಗೆ ಆಶೀರ್ವಾದ ಮಾಡ್ತಿದ್ದೀನಿ. ಅವ್ರಿಗಿನ್ನ ಚಿಕ್ಕವನಾದರೂ ಕೂಡ ನಾನು ಆಶೀರ್ವಾದ ಮಾಡ್ತಿದ್ದೀನಿ. ಸೊ ನೀವುಗಳ ಎಲ್ಲರ ಆಶೀರ್ವಾದ ಈ ತಾಯಿ ಮೇಲಿರಲಿ, ಅವರು ಬೇಗ ರಿಕವರ್ ಆಗಲಿ, ಸೊ ಅವರ ಫ್ಯಾಮಿಲಿ ಸಂತೋಷವಾಗಿರಲಿ ಅಂತೇಳಿ ನಾನು ಈ ವಿಡಿಯೋ ಮೂಲಕ ಸೊ ಕೇಳ್ಕೊಳ್ತಿದ್ದೀನಿ. ಸರ್, ಏನು ಹೇಳೋಕ್ಕೆ ನೀವು ಇಷ್ಟಪಡ್ತೀರಿ ಸರ್? ನಾನು ಅದೇ ಇವಾಗ ನೀವೇನು ಚಿಕಿತ್ಸೆ ಕೊಡಿಸ್ತಾ ಇದ್ದೀರಾ, ಮುಕ್ಕಾಲು ಭಾಗ ಇದು ರಿಕವರಿ ಆಗಿದೆ. ಇದನ್ನು ಮುಂಚೆನೇ ನಾವು ಬೇರೆ ಕಡೆ ಹೋಗ್ದಿರ ನಿಮ್ಮ ಡೈರೆಕ್ಟ್ ಬಂದಿದ್ರೆ ಈಗ ಇಷ್ಟೊತ್ತಿಗೆ ಆರಾಮಾಗಿ ರಿಕವರಿ ಆಗಿ ಫೈನ್ ಆಗಿ ಮಾಮೂಲಾಗಿ ಯೋಚನೆ ಮಾಡದಿರೋಷ್ಟು ಲೆಕ್ಕಾಚಾರ ಇರೋರು ಅಂತ. ಖಂಡಿತ ಖಂಡಿತ. ಎಲ್ಲದಕ್ಕೊಂದು ಟೈಮು, ಅದಕ್ಕೊಂದು ಇದು ಬರಬೇಕು ಆ ಲೆಕ್ಕಾಚಾರದಲ್ಲಿ. ನಿಜವಾಗಿ ಇವರು ನನಗೆ ಒಂದು 1 year ಬಿಫೋರ್ ಸಿಕ್ಕಿದ್ದಿದ್ರೆ ನಾನು ನಿಜವಾಗ್ಲೂ ಅವ್ರ ಪೇಸ್ ಮೇಕರ್ ಹಾಕ್ಸ್ತಿರ್ಲಿಲ್ಲ. ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ಸ್, ಎನಿ ಹಾರ್ಟ್ ಡಿಸೀಸ್ ಇರಲಿ, ಅಥವಾ ಅವ್ರಿಗೆ ಸ್ಟೆಂಟ್ ಹಾಕಬೇಕಾಗಲಿ, ಅಥವಾ ಏನೇ ಪ್ರಾಬ್ಲಮ್ ಇದ್ರೂ ಮೊದಲನೇ ಅವ್ರಿಗೆ ಆ ಥರ ಸಮಸ್ಯೆಗಳು ಬರದಾಗೆ ಅವ್ರಿಗೆ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಬರೀ 10 ದಿನದಲ್ಲಿ ನಮ್ಮ ಮಹಾದೇವ ವೈದ್ಯರು ಸರ್ ಇದ್ದಾರೆ, ಅವ್ರು ಏನು ಚೆನ್ನಾಗಿ ಒಳ್ಳೆ ಒಂದು ಥೆರಪಿ ಮಾಡಿ ಅವ್ರಿಗೊಂದು ಧೈರ್ಯ ಕೊಟ್ಟು, ಮನಸ್ಥೈರ್ಯ ಎಲ್ಲ ಕೊಟ್ಟು ಅವ್ರನ್ನ ರೆಡಿ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಪೂರ್ತಿ ಅಂದರೆ 100% ಪೂರ್ತಿ ರಿಕವರಿ ಆಗ್ತಾರೆ ಅನ್ನೋ ನಂಬಿಕೆ ಇದೆ. ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ನಮ್ಮ ವೈದ್ಯರನ್ನು ನಾವು ಮರೆಯೋದಿಲ್ಲ. ಅಷ್ಟು ಆ ಥರ ಒಂದು ಅವ್ರಿಗೆ ಒಳ್ಳೇದಾಗಲಿ ಅಂತಲೇ ಬಯಸ್ತೀವಿ ನಾವು. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಮ್ಮ? ಮಾತಾಡಿ. ಏನಿಲ್ಲ, ನಮ್ಮ ತಾಯಿ ಚೆನ್ನಾಗಿದ್ರೆ ಸಾಕು, ಅಷ್ಟೇ ನಮಗೆ ಬೇಕಾಗಿರೋದು. ಯಾಕಂದ್ರೆ ಎಲ್ಲ ಋಣ ತೀರಿಸ್ಬೋದು ನಾವು ಹೇಳೋದಂಗೆ, ಬಟ್ ತಾಯಿ ಋಣ, ತಂದೆ ಋಣ, ಮಾತೃ ಪಿತೃಗಳ ಋಣ ತುಂಬಾ ಕಷ್ಟ ಇದೆ. ದೈವ ಋಣ, ಗುರು ಋಣ, ಈ ಋಣಗಳನ್ನ ಯಾರೂ ತೀರ್ಸೋದಕ್ಕಾಗೋದಿಲ್ಲ. ಕರೆಕ್ಟ್. ಇವಾಗ ನಮ್ಮ ಸರ್ ಏನು ಹೇಳಿದ್ದಾರೆ, ಧರ್ಮ ಅಧರ್ಮ, ಪಾಪ ಪುಣ್ಯ, ಧರ್ಮ ಕರ್ಮ, ಇದೇ ಎರಡೇ ಶಬ್ದಗಳು ನಮ್ಮ ಹಿಂಬಾಲಿಸ್ತಾ ಇರ್ತದೆ. ಅದರಿಂದ ನಾವು ಕೆಟ್ಟದ್ದು ಮಾಡಬಾರ್ದು, ಒಳ್ಳೇದು ಮಾಡದೇ ಇದ್ರೂ ಪರವಾಗಿಲ್ಲ, ನಾರ್ಮಲ್ ಆಗಿದ್ರು ಒಳ್ಳೇದೇ, ಮಾಡಿದ್ಮೇಲೆ ಒಳ್ಳೇದು ಮಾಡಬೇಕು ಅಷ್ಟು. ಅದು ಪ್ರತಿಯೊಬ್ಬರು ತಿಳ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಜನರ ಕ್ವಶನ್ ಇರಬಹುದು, ಯಾರೋ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗದ ಕ್ವಶನ್ ಇರಬಹುದು. ಆಗಿದ್ರೆ 20 ವರ್ಷ ಇಷ್ಟೆಲ್ಲ ವಿಡಿಯೋ ಮಾಡಿ ಸೊ ನಮ್ಮನ್ನು ಮಾನ ಮರ್ಯಾದೆ ಬೀದಿಗೆ ಅರೋಜ ಹಾಕ್ತಾ ಇದೆಯಲ್ಲ, ನೀನು ಎಲ್ಲೋಗಿದ್ದೆ? ನಾನು ಎಲ್ಲೂ ಹೋಗಿರಲಿಲ್ಲ, ಇಲ್ಲೇ ಇದ್ದೆ. ನಮ್ಮ ತಾಯಿನ ನಾನು ಎಲ್ಲಿ ಹೊರಗಡೆ ಹೋಗ್ತೀನೋ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ದೆ. ಯಾರ ಮನೆಗೂ ಹೋಗಬಾರ್ದು, ಯಾರ ಮನೆಗೂ ಬರಬಾರ್ದು ಅಂತ ಅವ್ರ ಸ್ಟ್ರಿಕ್ಟ್ ಮಾಡಿ ಇಟ್ಕೊಂಡಿದ್ದವ್ರಿಗೆ ಗೊತ್ತು. ಸೊ ಎಕ್ಸ್ಪೆಷಲಿ ನಮ್ಮ ಮನೆಗೆ ಹೋಗಬಾರ್ದು ಅಂತೇಳಿ ಅವ್ರಿಗೆ ದಂಡಿಸಿ ಅವ್ರನ್ನ ಎದುರಿಸಿಟ್ಕೊಂಡಿದ್ದವ್ರಿಗೆ ಏನು ಮಾಡ್ತಿದೆ ಅಂತ ಗೊತ್ತಿದೆ. ಸೊ ನಾನು ಪ್ರತಿ ಸಾರಿನೇ ಹೋಗ್ತಾ ಇದ್ದೆ. ಜೊತೆಗೆ ಅಮ್ಮ ಹೇಳ್ದಂಗೆ ಕೇಳ್ದಂಗೆ ಅವ್ರನ್ನ ಬ್ರೈನ್ ವಾಶ್ ಮಾಡಿದವ್ರಿಗೆ ಗೊತ್ತು. ಅಟ್ಲೀಸ್ಟ್ ಅವರ ಮನಸ್ಥಿತಿನೇ ಆಗಿತ್ತು ಅಂದರೆ, ನೀವು ನಿಜವಾಗಿ ನಿಮ್ಮ ತಾಯಿ ಮೇಲೆ ಇನ್ನೂ ಸ್ವಲ್ಪ ದಿವಸ ಅವ್ರನ್ನ ಬದುಕಿಸ್ಕೋಬೇಕು, ತಾಯಿ ಬೇಕು, ಅವ್ರು ಇನ್ನೂ ಸ್ವಲ್ಪ ದಿವಸ ಇರಲಿ ಅನ್ನುವಂತಹ ಒಳ್ಳೆಯ ಉದ್ದೇಶ ಇದ್ದರೆ, ನನಗೆ ಈ ಥರದವರು ನಾನು ಲಕ್ಷಾಂತರ ಜನ ನೋಡಿದ್ದೀನಿ, ಟ್ರೀಟ್ಮೆಂಟ್ ಕೊಡ್ತಿದ್ದೀನಿ. ಬಟ್ ಬೇರೆಯವ್ರಿಗೆ ನಾನು ಇಷ್ಟು ವಯಸ್ಸಾದವ್ರಿಗೆಲ್ಲ ಟ್ರೀಟ್ಮೆಂಟ್ ಮಾಡೋನು, ಅವ್ರಿಗೆ ವೈದ್ಯಕೀಯ ನೆರವು ಕೊಡ್ತಾ ಇರೋನು. ಸೊ ನಮ್ಮ ತಾಯಿನ ನೋಡ್ಕೊಳ್ಳೋದಕ್ಕೆ ನನಗೇನು ಮಹಾ ದೊಡ್ಡ ರೋಗ ಬಂದಿರಲಿಲ್ಲ, ಅಥವಾ ಏನು ನನಗೆ ಮಹಾ ಪಾಪ ಬರ್ತಿರಲಿಲ್ಲ. ನಮ್ಮ ತಾಯಿ ಸರ್ವಿಸ್ ಮಾಡಿದ್ದಿದ್ರೆ ಅದಕ್ಕೆ ಅವಕಾಶ ಕೊಡಲಿಲ್ಲ. ಅವರು ಅಷ್ಟೇ, ಅವ್ರದ್ದು ಸ್ವಲ್ಪ ಚಂಚಲ ಮನಸ್ಸು, ಅವ್ರಿಗೆ ಹೇಳಬಹುದಿತ್ತು, ಇಲ್ಲ
ನಿನ್ನ ಮಗ ಕೊಡುವಂತಹ ಮೆಡಿಸಿನ್ಸನ್ನೇ ತಗೋಬೇಕು, ಅವ್ರು ಏನು ನಿಮಗೆ ಆಹಾರ ಕೊಡ್ತಾರೆ ಅದನ್ನೇ ತಿನ್ನಬೇಕು, ಅವ್ರ ಮನೆಯಲ್ಲೇ ಇರಬೇಕು. ಯಾವಾಗಲಾದರೂ ಅಪ್ಪಿತಪ್ಪಿ ನಾವುಗಳು ಬರ್ತೀವಿ 1 or 2 days ನಮ್ಮ ಮನೇಲಿ ಬಂದು ವಾಪಸ್ ಇಲ್ಲಿಗೆ ಇರಬೇಕು. ಅವನು ಬೋದರೂ ಪರವಾಗಿಲ್ಲ. ನಾನು ಇಲ್ಲಿ ತನಕ ನಾನು ಎಲ್ಲ ಪೇಷಂಟ್ಗಳಿಗೂ ಬೋಯ್ತೀನಿ. ಇವ್ರಿಗೆ ನೋಡಿ ಅಲ್ಲಿ ಪಕ್ಕದಲ್ಲಿ ಕೂತಿದ್ರಲ್ಲ ಅವ್ರಿಗೂ ಕೂಡ ಪ್ರತಿ ದಿವಸ ಬಂದಾಗ ಬೋಯ್ತೀನಿ, ನೀವು ಹಿಂಗೆ ಕುಂತ್ಕೋಬೇಡಿ, ಎದ್ದು ವಾಕ್ ಮಾಡಿ, ನಿಮ್ಮ ಮನೆಯಲ್ಲಿ ಫುಡ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ. ನಾನು ಯಾರ್ಯಾರ ಮನೆಗೆ ಹೋಗ್ತೀನೋ ಅಲ್ಲಿ ನನಗೆ ಸರಿ ಕಾಣಲಿಲ್ಲ ಅಂದರೆ ಅವರು VVIP ಇರಲಿ, VIP ಇರಲಿ, ಅವರು ದೊಡ್ಡ ಲಾರ್ಡ್ ಇರಲಿ, ನಾಳೆ ಬೆಳಗ್ಗೆ ಮೋದಿ ಏನಾದರೂ ಕರೆಸ್ಕೊಂಡ್ರೆ ನಾನು ಮೋದಿಯವ್ರಿಗೂ ಸರಿ ಇಲ್ಲ, ಅವರ ಫುಡ್ ಸ್ಟೈಲು, ಲೈಫ್ ಸ್ಟೈಲು, ಅವ್ರ ಜೀವನ ಸ್ಟೈಲು ಅಂದ್ರೆ ನಾನು ಮೋದಿಯವ್ರಿಗೂ ಕೂಡ ಮುಲ್ಲಾಜಿಲ್ದೆ ಬೋಯ್ತೀನಿ ನಾನು. ಯಾಕೆಂದರೆ ಅದು ನನ್ನ ಒಳ್ಳೆಯ ಗುಣ. ಸೊ ನಿಷ್ಠುರವಾಗಿ ಮಾತಾಡೋರು ಲೋಕಕ್ಕೆ ವಿರೋಧಿಗಳ ಥರ ಕಾಣಿಸ್ತಾರೆ. ಹಾಗಾಗಿ ನಮ್ಮ ತಾಯಿಗೆ ನಿಮ್ಮ ಆ್ಯಟಿಟ್ಯೂಡು, ನಿಮ್ಮ ಬಿಹೇವಿಯರ್ಸು, ನಿಮ್ಮ ಮೆಡಿಸನ್ಸು ನಿಮ್ಮನ್ನು ಚೇಂಜ್ ಮಾಡ್ಕೊಳ್ಳಿ ಅಂಥೇಳಿ ನಮ್ಮ ತಾಯಿಗೆ ನಾನು ಬೋಯ್ತಾ ಇದ್ದೆ. ಆಗಂದ ತಕ್ಷಣ ಬಿಡಬೇಕಾಗಿತ್ತು. ಇಲ್ಲ, ಅವನು ಒಳ್ಳೆಯ ಉದ್ದೇಶದಿಂದ ನಿಮ್ಮನ್ನು ಬೋಯ್ತಾನೆ, ದಂಡಿಸ್ತಿರ್ತಾನೆ, ನೀವು ಅವನ ಥರನೇ ಇರಿ, ಅವನ ಥರನೇ ಟ್ರೀಟ್ಮೆಂಟ್ ಮಾಡಿ ಅಂತ ನೀವು ನಿಜವಾಗಿ ನಿಮಗೇನಾದರೂ ಮಾನವೀಯ ಮೌಲ್ಯಗಳು, ತಾಯಿ ವ್ಯಾಲ್ಯೂ, ನಿಮಗೆ ಏನಾದರೂ ತಾಯಿನ ಇನ್ನೊಂದು ಸ್ವಲ್ಪ ದಿವಸ ಬದುಕಿಸ್ಬೇಕು ಅಂದ್ಕೊಂಡಿದ್ರೆ, ಯಾಕೆಂದರೆ ನಾನು ಒಬ್ಬ ವೈದ್ಯನಾಗಿ ಬೆಳೆದಿದ್ದೀನಿ ಅಂದರೆ ನಿಮ್ಗೆ ಯಾರಿಗೂ ಸಹಿಸೋಕ್ಕಾಗ್ತಿಲ್ಲ. ನನ್ನನ್ನು ಇಡೀ ದೇಶವೆಲ್ಲ ಒಬ್ಬ ಗುರು ಅಂದರೆ ನೀವು ಗುರು ಅಂತ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಸೊ ನಾನು ಒಂದು ಲೆವೆಲಲ್ಲಿ ಬದುಕ್ತಿದ್ದೀನಿ ಅಂದರೆ ನಿಮ್ಗೆ ಅದನ್ನು ನೋಡಿ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ನಾನು ಸ್ಟ್ರೇಟಾಗಿ ಮಾತಾಡ್ತೀನಿ ಅಂದರೆ ನಿಮ್ಗೆ ಅವಮಾನ ಅದು. ಸೊ ಇಂತಹ ಕೆಟ್ಟ ಕ್ರೂರ ಪ್ರಾಣಿಗಳು ನೀವು, ಅಂತಹವರು ನೀವು. ಹಾಗಾಗಿ ನಿಮ್ಮ ಕ್ವಶನ್, ಯಾರದೇ ಕ್ವಶನ್ ಆ ಥರ ಇದ್ದರೆ ಆ ಕಾರಣಕ್ಕೋಸ್ಕರ ತಾಯಿಗೆ ನನಗೆ ನೀವೇ ದೂರ ಮಾಡಿದ್ದು. ಆ ನಂತರದಲ್ಲಿ ನಾನು ರಂಗದೂರ ಹಾಸ್ಪಿಟ್ಲಿಂದ ಬಂದಾಗ ಅಷ್ಟು ಸ್ಟ್ರಿಕ್ಟಾಗಿ ಎಲ್ಲರನ್ನೂ ಕುಡಿಸ್ಕೊಂಡು ಹೇಳಿದ್ದೀನಿ, ತಾಯಿ ಸತ್ತರೆ ನಾನು ಫೋನ್ ಮಾಡ್ತೀನಿ ಬನ್ನಿ, ನಮ್ಮ ತಾಯಿನ ನಾನು ರೆಡಿ ಮಾಡಿ ಇಟ್ಕೊಂಡ್ರೆ ಸೊ ನೋಡ್ಕೊಂಡು ಹೋಗಿ, ಯಾರು ಬಂದು ಕರ್ಕೊಂಡು ಹೋಗಬಾರ್ದು ಅಂತ ಅಷ್ಟು ಸ್ಟ್ರಿಕ್ಟಾಗಿ ಹೇಳಿದರೆ ಡ್ರಾಮಾಗಳು ಆಡಿಕೊಂಡು ಹಾಸ್ಪಿಟ್ಲ್ ಹತ್ರ ಬಂದ್ರಿ. ಸೊ ಈ ಶೋಲ್ಡರ್ನ ಮನೆ ಹತ್ರ ಕಳಿಸಿದ್ರಿ, ಅವರು ಬ್ರೈನ್ ವಾಶ್ ಮಾಡಿ ಏನೋ ಕರೀತಿದ್ದಾರೆ ಅಂತ ಕರ್ಕೊಂಡೋಗಿ ಅವ್ರ ಹತ್ರ ನೀವು, ಯಾಕೆಂದರೆ ನನ್ನ ಹತ್ರ ಇದ್ದರೆ ಆ ದುಡ್ಡು ಹಣ ಒಡವೆ ನಾನೆಲ್ಲಿ ತೊಗೊಂಡ್ಬಿಡ್ತೀನೋ, ಆ ಅಮ್ಮ ನನಗೆಲ್ಲಿ ಕೊಟ್ಬಿಡ್ತದೋ, ನಾನೆಲ್ಲಿ ಕಿತ್ಕೊಂಡ್ಬಿಡ್ತೀನೋ, ಅವ್ರಿಗೆಲ್ಲ ಇದು ಮಾಡಿಬಿಡ್ತೀನೋ, ನಮಗೇನೂ ಸಿಗೋದಿಲ್ವಲ್ಲ ಅಂತೇಳಿ ಮತ್ತೆ ನಮ್ಮ ಮನೆಯಿಂದ ಅಷ್ಟು ಸ್ಟ್ರಿಕ್ಟಾಗಿ ಹೇಳಿದ್ರು, ಕರ್ಕೊಂಡೋದ್ರಿ ಮನೆಗೆ. ಸೊ ನನ್ನ ಪರ್ಮಿಷನ್ ಇಲ್ಲದೇ ದುಡ್ಡು ತೊಗೊಂಡಾಯ್ತು, ನನ್ನ ಪರ್ಮಿಷನ್ ಇಲ್ಲದೇ ಮರಗಳು ಮಾರಾಯಿತು, ನನ್ನ ಪರ್ಮಿಷನ್ ಇಲ್ಲದೇ ಹಣಗಳು ಹೊಡೆದಾಯ್ತು, ನನ್ನ ಪರ್ಮಿಷನ್ ಇಲ್ಲದೆ ಓಲೆಗಳನ್ನು ತೊಗೊಂಡಾಯ್ತು, ನನ್ನ ಪರ್ಮಿಷನ್ ಇಲ್ಲದೆ ಜುವೆಲ್ಸ್ ತೊಗೊಂಡಾಯ್ತು. ಕೊನೆಗೆ ನನಗೂ ಕೂಡ ಹೇಳಿದೆ, ಅವ್ರು ಸಾಯುವ ಮುಂಚಿತವಾಗಿ ತುಂಬ ಸೀರಿಯಸ್ ಇದ್ದಾರೆ ಅಂತ ನನಗೂ ಕೂಡ ಹೇಳಿದೆ, ನಮ್ಮ ತಾಯಿನ ಭೂಮಿನೇ ಬಿಡಿಸಾಯ್ತು. ಅಂತಹ ಮಹಾಪಾಪಿಗಳು ನೀವು. ನಾವೆಲ್ಲ ಧರ್ಮಿಷ್ಠರು, ಇವ್ನು ಹೇಳ್ತಾ ಇರೋದೆಲ್ಲ ಶುದ್ಧ ಸುಳ್ಳು ಅಂತ ಅನಿಸಿದ್ರೆ ಆ ಧರ್ಮಕರ್ಮ ಆ ದೇವರೇ ನೋಡ್ಕೋತಾನೆ. ಬಟ್ ನನಗಂತೂ ಆ ಫೀಲು, ನೋವು ನನಗೆ ತುಂಬ ಇದೆ. ಸೊ ನಿಮ್ಮ ಥರ ತಾಯಿ ದುಡ್ಡಲ್ಲೇ ಅವ್ರನ್ನ ತಿಥಿ ಮಾಡಿ, ಅವ್ರ ಕಾರ್ಯ ಮಾಡಿ, ಜನಗಳ ಹತ್ರ ಸೈ ಅನ್ಸ್ಕೊಂಡು ಅದೇ ದುಡ್ಡಲ್ಲಿ ಜೀವನ ಮಾಡುವಂತಹ ಅವಶ್ಯಕತೆ ನನ್ನ ತಂದೆ ತಾಯಿಗಳು ನನಗೆ ಜನ್ಮ ಕೊಟ್ಟಿರೋದೇ ನನಗೆ ಬೇಕಾದಷ್ಟು. ಸೊ ಅವ್ರದ್ದು ನನಗೇನೂ ಬೇಡ, ನಾನು ಯಾವತ್ತೂ ಅವ್ರದ್ದು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೊ ಇಂತಹ ತಾಯಂದಿರು, ಇಂಥ ಮಕ್ಕಳುಗಳು ಕೂಡ ಈ ಪ್ರಪಂಚದಲ್ಲಿ ಇವಾಗಲೂ ಇದ್ದಾರೆ ಅಂದರೆ ನನಗೆ ತುಂಬ ಆಶ್ಚರ್ಯ ಆಗ್ತಿದೆ. ದೇವರು ಸೊ ಅವ್ರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಮತ್ತೊಮ್ಮೆ ಈ ವಿಡಿಯೋದ ಮುಖಾಂತರ ಸೊ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಿದ್ದೇನೆ.